ಸ್ಟೇಟ್ ನ್ಯೂಸ್ ಡಾಟ್ ಲೈವ್ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಕಲಾನ್ವಿತಾ ಜೈನ್. ನನ್ನ ಜೊತೆ ಈಗ ಕಾಮಿಡಿ ಆಕ್ಟರ್, ಒಂದು ಮಲ್ಟಿ ಟ್ಯಾಲೆಂಟೆಡ್ ಆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನ್ನ ಜೊತೆ ಇರೋರು ಜಗಪ್ಪ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಎಸ್, ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ನೀವು ಹೇಳಿದ್ರಲ್ಲ ಮಲ್ಟಿ ಟ್ಯಾಲೆಂಟ್ ಹಂಗೆ ಹಿಂಗೆ ಅಂತ, ಅದು ಭಯ ಆಗೋಯ್ತು ಅಷ್ಟೇ. ಯಾಕಂದ್ರೆ ಡ್ಯಾನ್ಸು ಮಾಡ್ತೀರಾ, ಕಾಮಿಡಿನೂ ಮಾಡ್ತೀರಾ, ಆಕ್ಟಿಂಗು ಮಾಡ್ತೀರಾ, ಎಲ್ಲದರಲ್ಲೂ ಮಿಂಚ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ಹೇಳಿದೆ. ಹೇಳಿ, ನಿಮ್ಮ ಸಿನಿಮಾದ ಬಗ್ಗೆ, ಸೀತಾರಾಮ ರಾಜು ಈ ಸಿನಿಮಾದ ಬಗ್ಗೆ ಹೇಳಿ. ಆ ಸಿನಿಮಾ ಬಗ್ಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಕೀರ್ತಿ ಸರ್ ಒಂದು ನಿರ್ದೇಶನದಲ್ಲಿ ಬರ್ತಾ ಇರೋವಂಥ ಅದ್ಭುತವಾದಂಥ ಸಿನಿಮಾ. ಅರುಣ್ ಸರ್ ಒಂದು ಪ್ರೊಡಕ್ಷನ್ ಮಾಡ್ತಾ ಇರೋದು. ಅದು 3 ಸಿನಿಮಾದಲ್ಲಿ ನಮ್ಮದು ಒಂದು ಸಿನಿಮಾ ಮಾಡ್ತಾ ಇರೋದು ಭಾಳ ಖುಷಿ. 7 ಹೊತ್ತಗಳಿಗೆ 3 ಸಿನಿಮಾ ಮಾಡ್ತಾರೆ, ಅದರಲ್ಲಿ ನಮ್ಮದು ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ನನಗೊಂದು ಚಾನ್ಸ್ ಸಿಕ್ಕಿರೋದು ಇನ್ನೂ ಭಾಳ ಖುಷಿನೇ. ಯಾಕೆಂದರೆ ಅವರ ಒಂದು ನಿರ್ದೇಶನ ನಾನು ನೋಡಿದ್ದೀವಿ. ಯಾಕೆಂದರೆ ಅಂದೊಂದಿತ್ತು ಕಾಲ ಸಿನಿಮಾ ಮಾಡಿದಾಗಲೇ ಅವ್ರು ನನಗೆ ತುಂಬ ಪರಿಚಯ ಆಗಿತ್ತು. ಏನು ಇಲ್ಲದೇ ಇರೋ ಟೈಮಲ್ಲಿ ಆ ಸಿನಿಮಾ ಕೊಟ್ಟಿದ್ದಿತ್ತು ಅವ್ರು ನನಗೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಅಂದೊಂದಿತ್ತು ಕಾಲ ಸಿನಿಮಾ ನನ್ನ ಫಸ್ಟ್ ಸಿನಿಮಾ. ಎಲ್ಲ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಅವಾಗ ನಾನು ಸರಿಯಾಗಿ ಇನ್ನೂ ಕಲಿಕೆಯಲ್ಲಿದ್ದ ಅಂತ ಆ ಟೈಮಲ್ಲಿ ಸಿಕ್ಕಿದ ಸಿನಿಮಾ. ಖುಷಿಯಾಗುತ್ತೆ. ಮತ್ತೆ ಇನ್ನೂ ಕರೆದು ಸಿನಿಮಾ ಕೊಟ್ಟಿದ್ದಾರೆ. ಅದೇ ಮ್ಯೂಸಿಕ್ ಡೈರೆಕ್ಟ್ರು, ಅದೇ DOP ಸರ್, ಎಲ್ಲ ಅವರೇ ಒಂದು ಟೀಮು ಮಾಡ್ತಾ ಇರೋದು. ಅದು ಇನ್ನೂ ಬೃಂದವಿಹಾರಿ ಸಿನಿಮಾದ ನಮ್ಮ ರೈಟ್ರೇ ಸರ್, ಕ್ರಾಂತಿ ಸರ್, ಆ ಸಿನಿಮಾದಲ್ಲೂ ಅವ್ರು ಒಟ್ಟಿಗೆ ಕೆಲಸ ಮಾಡಿದ್ರು. ಬಟ್ ಈ ಸಿನಿಮಾದಲ್ಲಿ ಅವರೇ ಬರೆದಿರೋ ಅಂಥ ಕಾಮಿಡಿ ಜಾನರಲ್ಲಿ ಕೆಲಸ ಮಾಡ್ತಾ ಇರೋದು ಇನ್ನೂ ಭಾಳ ಖುಷಿ. ಓಕೆ, ಅದೇ ತಂಡದಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ. ಸೊ ಆ ಟೈಮಲ್ಲಿ ಅಂದೊಂದಿತ್ತ ಕಾಲ ಸಿನಿಮಾದಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅಂತ? ಮೊದಲ ಸಿನಿಮಾ, ಚೊಚ್ಚಲ ಸಿನಿಮಾ ಆಗಿತ್ತು ನಿಮ್ದು ಅಂತ. ಎಕ್ಸೈಟ್ಮೆಂಟ್ಗಿಂತ ಭಯನೇ ಜಾಸ್ತಿ ಆ ಸಿನಿಮಾದಲ್ಲಿ. ಏನು ಅಂತಂದರೆ, ಹೆಂಗೆ ಆ್ಯಕ್ಟ್ ಮಾಡಬೇಕು. ವಿನಯ್ ರಾಜ್ಕುಮಾರ್ ಸರು ದೊಡ್ಡ ಮನೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ಫಸ್ಟ್ ಟೈಮು. ಹೆಂಗೆ ಡೈಲಾಗ್ ಪಕ್ಕದಲ್ಲೇ ಇರ್ತೀನಿ, ಹೆಂಗೆ ಡೈಲಾಗ್ ತಗೋಬೇಕು ಗೊತ್ತಿಲ್ಲ. ಬಟ್ ಅವರು ತುಂಬ ಕ್ಯಾಶುವಲ್ ಆಗಿ, ಇಲ್ಲ ಹಿಂಗೆ ತಗೊಳ್ಳಿ ಪರವಾಗಿಲ್ಲ ಅಂತೆಲ್ಲ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಮಾಡಿದ್ರು. ಅವತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಆ ಸಿನಿಮಾ ನನ್ನ ಬರ್ಡೇ ಫೆಬ್ರವರಿ 15ನೇ ತಾರೀಕು ಮುಹೂರ್ತ ನನ್ನ ಬರ್ಡೇ ದಿನವೇ. ಆ ಸಿನಿಮಾ ಮುಹೂರ್ತದ ದಿನವೇ ಕೇಕ್ ಕಟ್ ಮಾಡಿಬಿಟ್ಟು ಹೋಗಿದೆ. ಅಪ್ಪು ಸರ್ ಎಲ್ಲ ಬಂದಿದ್ದರು. ಅದೊಂಥರ ಆ ಸಿನಿಮಾ ನನಗೆ ಭಾಳ ಮೆಮೊರಿ. ಆ ಸಿನಿಮಾದಿಂದ ನನಗೆ ಡೈರೆಕ್ಟರ್ ಸರ್ ತುಂಬ ಕ್ಲೋಸ್ ಆಗಿತ್ತು. ಸಿನಿಮಾ ಆದಮೇಲೆ ಮಧ್ಯದಲ್ಲಿ ಕೊರೋನಾ ಆಗಿ ಆ ಥರ ಎಲ್ಲ ಆಗಿತ್ತು ಸಿನಿಮಾ. ಅದೊಂದು ಭಾಳ ಫೀಲಿಂಗ್ ಸಿನಿಮಾ ಅದು. ಅದಕ್ಕೆ ಅದ್ರ ಸಿನಿಮಾ ಅನುಭವ ಭಾಳ ಚಂದ ನನಗೆ. ಹಳ್ಳಿ ಪ್ರತಿಭೆ ಜಗ್ಗಪ್ಪ ಅವರು ಹಳ್ಳಿಯಿಂದ ಬಂದು ಇವತ್ತು ಬೆಂಗಳೂರಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ. ಎಷ್ಟು ಚಾಲೆಂಜಸ್ ಇತ್ತು? ಆ ಚಾಲೆಂಜಸ್ಗಳನ್ನು ಹೇಗೆ ಫೇಸ್ ಮಾಡಿದ್ರಿ ಅಂತ? ಆ್ಯಕ್ಚುಲಿ ಬಂದಿರೋದೇ ಕಲಿಕೆಗೆ ಅಂತ ಅನ್ನಿಸ್ತು. ನಾನು ಬಂದಾಗ ಅನಿಸಿತ್ತು ಆ್ಯಕ್ಟಿಂಗಿಗೆ ಅಂತ ಏನು ಕಲ್ತ್ಕೊಂಡೇ ಬಂದಿರಲಿಲ್ಲ. ಇಲ್ಲಿ ಬಂದಮೇಲೆ ಕಲ್ತಿತ್ತು. ಪ್ರತಿಯೊಬ್ಬರನ್ನೂ ನೋಡಿ ಕಲಿಯೋದು ತುಂಬ ಇದೆ. ಇವಾಗ ಸುಮಾರು ಜನ ನೋಡಿ ಕಲಿತಾ ಇದ್ದೀನಿ. ಹಂಗೇ ಈಗ ಡ್ಯಾನ್ಸ್ ಕಲಿಬೇಕು ಅಂತಂದ ಸಂದರ್ಭದಲ್ಲಿ ನಾನೇನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಕಲ್ತಿತ್ತಲ್ಲ, ಹಿಂಗೆ ಸ್ಕಿಟ್ಗಳಲ್ಲಿ ಅದು ಇದು ಸಣ್ಣ ಪುಟ್ಟ ಮಾಡಿತ್ತು. DKD ಶೋ ಮತ್ತು ಸುವರ್ಣದಲ್ಲಿ ಡ್ಯಾನ್ಸ್ ಶೋ ಇದನ್ನೆಲ್ಲ ಹಾಕೊಂಡು ಅಲ್ಲಿಂದ ಕಲಿತಾ ಹೋಗಿತ್ತು. ಆ್ಯಕ್ಚುಲಿ ನಾನು ಸುಮಾರು ಎಲ್ಲನೂ ನಾನು ಇಲ್ಲೇ ನೋಡಿ ಕಲಿತಾ ಇರೋದು ಹೊರತು ಬೇರೆ ಎಲ್ಲೂ ಕಲಿತಾ ಇರೋದು. ಕಲಿಕೆ ಅನ್ನೋದು ಪ್ರತಿದಿನ ಕಲಿತಾನೆ ಇರ್ತೀವಿ, ಸಾಯೋ ತನಕ ಕಲಿತಾನೆ ಇರ್ತೀವಿ. ಏನು ಅಂತ ಕಷ್ಟ ಅಂತ ಹೇಳಲ್ಲ ನಾನು. ಯಾಕೆ ಅಂತಂದರೆ, ಇಷ್ಟಪಟ್ಟೆ ಈ ಕೆಲ್ಸಕ್ಕೆ ಬಂದಿರೋದ್ಮೇಲೆ ಕಷ್ಟಪಡೋ ನನಗೋಸ್ಕರನೇ ಕಷ್ಟಪಡ್ತಾ ಇರೋದು. ಇಷ್ಟಪಟ್ಟೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನಂತ ಇದೇನಾಗಲಿಲ್ಲ, ನಂಗೆ ಕಷ್ಟ ಅಂತ ಏನಾಗಲಿಲ್ಲ. ಯಾಕೆಂದರೆ ನಮ್ಗಿಂತ ಕಷ್ಟಪಡೋರು ತುಂಬ ಜನ ಇದ್ದಾರೆ. ವೇದಿಕೆ ಆ್ಯಕ್ಚುಲಿ ಈಸಿಯೆಸ್ಟ್ ಕೆಲಸ ಅಂದರೆ ಇದೆ ಅನಿಸುತ್ತೆ. ಕಷ್ಟ ಅಂತ ಬಂದಾಗ ನಮಗೆ ಕಷ್ಟಪಡೋರು, ರೋಡಲ್ಲಿ ಕೆಲಸ ಮಾಡೋರು, ಬೇರೆ ಕೆಲಸ ಮಾಡೋರು, ನಮ್ಮಪ್ಪ ಪೈಂಟ್ ಕೆಲಸ ಮಾಡ್ತಾರೆ, ಈಗಲೂ ಮಾಡ್ತಾರೆ 65 ವರ್ಷ. ಅವ್ರಿಗಿಂತ ಏನು ಕಷ್ಟ ಇಲ್ಲ ಅಂತ ಅನ್ನಿಸ್ತು. ಏನೋ ಒಂಚೂರು ಅದು ಇದು ಏಳು ಬೀಳುಗಳಾಗ್ಬೋದು. ಮಾನಸಿಕವಾಗಿ ಕಷ್ಟ ಅನಿಸುತ್ತೆ, ದೈಹಿಕವಾಗಿ ಏನು ಕಷ್ಟ ಅಂತ ಅನಿಸಲ್ಲ. ಯಾಕಂದ್ರೆ ಕಾಮಿಡಿ ಕಲಾವಿದನ ಒಂದು ಲೈಫ್ ಅಷ್ಟು ಈಸಿ ಇರಲ್ಲ. ಅಂದ್ರೆ ತೆರೆ ಮೇಲೆ ಬಂದು ಕಾಮಿಡಿ ಮಾಡೋದು ಈಸಿ, ಬಟ್ ಅವ್ರ ಲೈಫಲ್ಲಿ ಒಂದಿಷ್ಟು ಯಾರ ಲೈಫು ಈಸಿ ಇರಲ್ಲ. ಯಾರ ಲೈಫು ಯಾರಿಗೂ ಈಸಿ ಇರಲ್ಲ. ಎಲ್ಲ ಕಷ್ಟನೇ. ಕಷ್ಟ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಈಸಿಯಾಗಿ ಯಾವುದೂ ಸಿಗಲ್ಲ, ಸಿಗಲೂಬಾರ್ದು. ಸಿಕ್ಕಿದ್ರೆ ಅದಕ್ಕೆ ವ್ಯಾಲ್ಯೂನೂ ಇರಲ್ಲ. ಕಷ್ಟಪಟ್ಟೆ ಸಿಗಬೇಕು, ಅದೇ ಹೇಳೋದು ನಾನು. ನಿಮ್ಮ ದಾಂಪತ್ಯ ಜೀವನ ಹೇಗಿದೆ? ನಿಮ್ಮ ಮಡದಿ ಎಷ್ಟು ಬ್ಯುಸಿ ಆಗಿದ್ದಾರೆ ಲೈಫಲ್ಲಿ ಅಂತ? ಎಷ್ಟು ಸಿನಿಮಾಗಳನ್ನ ಮಾಡ್ತಿದ್ದಾರೆ ಅವರು? ಅಲ್ಲ, ಆ್ಯಕ್ಚುಲಿ ಹೇಳಬೇಕು ಅಂದರೆ, ಸಿನಿಮಾ ಮಾಡಿ ಬ್ಯುಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈವೆಂಟ್ಸ್ಗಳು ಮಾಡ್ತಾಯಿದ್ವಿ, ಜೊತೆಗೆ ಸೀರಿಯಲ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿದ್ದೀವಿ ಮೇಡಮ್. ಯಾಕೆ ಸುಮ್ಮನೆ ಸುಳ್ಳು ಹೇಳ್ಬೇಕು? ಸುಮ್ಮನೆ ಯಾರು ಹೇಳ್ತಾರೆ ಡಿವೋರ್ಸ್ ಆಯ್ತು ಅದಾಯ್ತು ರೋಲ್ ಮಾಡ್ತಾರೆ. ಅದ್ರ ಬಗ್ಗೆ ಪಾಪ ಅವರು ಚೆನ್ನಾಗಿರಲಿ. ಚೆನ್ನಾಗಿದ್ದೀವಿ, ಸಕ್ಕತ್ತಾಗಿದ್ದೀವಿ. ಈ ಜೋಡಿ ನಂಬರ್ 1 ಮಾಡ್ತಾಯಿದ್ದೀವಿ, ಹೊಸ ರಿಯಾಲಿಟಿ ಶೋ ಮಾಡ್ತಾಯಿದ್ದೀವಿ.
ಸರ್ ಈಗ ಒಂದು ಕಾಮಿಡಿ ಡೈಲಾಗ್ ನಿಮ್ಮ ಹತ್ರ ಹೇಳಿಸ್ತಾ ಇದ್ರೆ ಸರಿ ಆಗುತ್ತೆ. ಜಗಪ್ಪ ಅವ್ರು ನನ್ನ ಜೊತೆ ಇದ್ದಾರೆ. ಸೊ ಒಂದು ಯಾವ್ದಾದ್ರು ಡೈಲಾಗ್ ಅಂದೊಂದಿತ್ತು ಕಾಲದ್ದು ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಡೈಲಾಗ್ ನಿಮ್ಗೆ ಈಗ ಸಡನ್ ಆಗಿ ನೆನಪಾಗುತ್ತೆ ಅಂತ ಅಂದ್ರೆ ಸಡನ್ ಆಗಿ ನೆನಪಾಗುತ್ತೆ ಅಂದ್ರೆ ಸ್ಕಿಟ್ ಡೈಲಾಗ್ ಹೇಳಬೇಕು ಅಷ್ಟೇ. ಆ್ಯಕ್ಚುಲಿ ನಾನು ಡ್ರೈವರ್ ಆಗಿರೋದ್ರಿಂದ ಆಟೋ ಡೈಲಾಗ್ ಯಾವಾಗಲೂ ಹೇಳ್ತಾ ಇರ್ತೀನಿ. ಒಂದು ವೀಲಲ್ಲಿ ನಾವು ಕೂತ್ಕೊಂಡು 2 ವೀಲಲ್ಲಿ ನಿಮ್ಮನ್ನು ಜೋಪಾನವಾಗಿ ಕರ್ಕೊಂಡು ಹೋಗ್ತೀವಿ. ಗರ್ಭಿಣಿಯರಿಗೆ ಡಾಕ್ಟ್ರ್ ಉಚಿತ ಅಂತ ಬೋರ್ಡ್ ಹಾಕಿರಲ್ಲ, ಅಂಥದ್ರಲ್ಲಿ ನಾವು ಹಾಕಿರ್ತೀವಿ. ಎನ್ನಡ ಎಕ್ಕಡ ಕ್ಯಾರಿಯರ್ನ ಜಾಗದಲ್ಲಿ ಕನ್ನಡ ಕನ್ನಡ ಅಂತ ಉಳಿಸ್ತಾರೆ ನಮ್ಮಂತ ಆಟೋ ಡ್ರೈವರ್ಸ್ಗಳು ಅಂತ. ಈಗ ನಿಮ್ಮ ಫ್ರೆಂಡ್ ಗಿಲ್ಲಿ ನಟ ಅವರು ಬಿಗ್ ಬಾಸಿಗೆ ಹೋಗಿ ವಿನ್ ಆಗಿ ಬಂದ್ರು. ಸೊ ನೀವ್ ಯಾವಾಗ ಬಿಗ್ ಬಾಸಿಗೆ ಹೋಗ್ತೀರಾ ಅಂತ? ಯಾಕೋ ಹೋಗಿ ಪಾಪ ಗಿಲ್ಲಿದ್ನೇ ಕೇಳ್ತಾ ಇದ್ದೀರಾ? ನನಗೇನು ಅಷ್ಟು ಟ್ರೋಲ್ ಆಗ್ಬಿಟ್ಟೈತೆ, ನಾನು ನೋಡೇ ಇಲ್ಲ ನಾನು. ಇಲ್ಲ ಆ್ಯಕ್ಚುಲಿ ಖುಷಿ ಆಗುತ್ತೆ. ಗಿಲ್ಲಿನ ನೋಡಿದ್ಮೇಲೆ ನನಗನ್ಸಿತ್ತು ಭಾಳ ಖುಷಿ. ನಮ್ಮ ಜೊತೆನೇ ಇದ್ದು ಅಷ್ಟು ದೊಡ್ಡ ಹೆಸರು ಮಾಡೋದು ತುಂಬ ಕಷ್ಟ ಮೇಡಮ್. ಸೀರಿಯಸ್ ಆಗಿ ಹೇಳ್ತೀನಿ. ನಾನು ಒಂದು 9-10 ವರ್ಷ ಆಯಿತು. ನಾನು ಬಂದು ಒಂದು 5 ವರ್ಷ ಆದಮೇಲೆ ಏನೋ ಗಿಲ್ಲಿ ನನಗೆ ಪರಿಚಯ ಆಗಿತ್ತು. ಅದು ಬಂದು ಎಲ್ಲದಕ್ಕೂ ಮೇಡಮ್ ನೋಡಿ 99% ಶ್ರಮ ಇದ್ದರೆ 1% ಅದೃಷ್ಟ ಇರಲೇಬೇಕಂತೆ. ಆ ಅದೃಷ್ಟ ಚೆನ್ನಾಗಿದೆ ನಮ್ಮ ಗಿಲ್ಲಿಗೆ. ಯಾಕೆ ಅಂತಂದರೆ ಅಷ್ಟು ಜನನ ಸಂಪಾದನೆ ಮಾಡೋದು ಈಸಿಯೆಸ್ಟ್ ಕೆಲಸ ಅಲ್ಲ. ಎಲ್ಲರೂ ಕಾಮಿಡಿ, ಇವಾಗ ಸುಮಾರು ಜನ ಕಾಮಿಡಿ ಮಾಡ್ತಾರೆ. ಆ ಟೈಮಿಂಗ್ಸ್ ಕೂರಿಸೋದು ಭಾಳ ಕಷ್ಟ. ಅವ್ನಿಗೆ ಒಳ್ಳೆ ಟೈಮಿಂಗ್ ಇದೆ, ಅವ್ನಿಗೆ ಒಳ್ಳೆ ಟೈಮ್ ಇದೆ. ಈಗ ಒಳ್ಳೆ ಸಿನಿಮಾ ಮಾಡ್ತಾ ಇರ್ಬೋದು, ಜಿಮ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡಿ ಒಂದು ಸ್ವಲ್ಪ ಇದಾಗ್ತಾ ಇದ್ದಾರೆ. ಅವ್ರ ಜೊತೆ ನಮಗೂ ಆ್ಯಕ್ಟಿಂಗ್ ಮಾಡೋ ಭಾಗ್ಯ ಸಿಗಲಿ ಅಂತ ಕೇಳ್ಕೊಂತೀವಿ ಅಷ್ಟೇ. ಇನ್ನು ಯಾವೆಲ್ಲ ಸಿನಿಮಾ ನಿಮ್ಮ ತೆರೆ ಮೇಲೆ ಬರ್ಲಿಕ್ಕಿದೆ? ಎಷ್ಟು ನಿಮ್ಮ ಫ್ಯಾನ್ಸಿಗೆ ಏನು ಹೇಳ್ತೀರಾ ಅಂತ? ನಮಗೆಲ್ಲ ಯಾರು ಫ್ಯಾನ್ಸ್ ಇದ್ದಾರೆ ಅಂದ್ಬಿಟ್ಟು ಹಿಂಗೆ ಕೇಳ್ತೀರ. ಆ್ಯಕ್ಚುಲಿ ಬೃಂದ ವಿಹಾರಿ ಅಂತ ಗಣೇಶ್ ಸರ್ದೊಂದು ಸಿನಿಮಾ ರಿಲೀಸ್ ಆಗ್ತದೆ. ಇಂಥ ಅವ್ರು ತೋರಿಸಿ ಫಸ್ಟು. ಬೃಂದ ವಿಹಾರಿ ಅಂತ ಗಣೇಶ್ ಸರ್ದು ಸಿನಿಮಾ ರಿಲೀಸ್ಗೆ ಇವಾಗ ಇದೆಲ್ಲ ಆ ಸಿನಿಮಾದಲ್ಲಿ ಮಾಡಿದ್ದೀನಿ, ಒಳ್ಳೆ ಕ್ಯಾರೆಕ್ಟ್ರು. ಅದೊಂದು ರಿಲೀಸ್ ಆಗಬೇಕು. ಬಿಟ್ಟರೆ ನೆಕ್ಸ್ಟ್ ಈ ಸಿನಿಮಾಗಳು ಮಾಡಬೇಕು ಮೇಡಮ್. ಇರೋ ಸಿನಿಮಾಗಳೆಲ್ಲ ರಿಲೀಸ್ ಆದವು. ರೈಸ್ ಆಫ್ ಅಶೋಕ ಆಗಿರ್ಬೋದು, ಏಳುಮಲೆ, ಸುಮಾರು ಸಿನಿಮಾಗಳು ರಿಲೀಸ್ ಆದವು. ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗಬೇಕು. ಒಳ್ಳೇದಾಗ್ಲಿ. ಇನ್ನಷ್ಟು ಬೆಳೀಲಿ ಕರ್ನಾಟಕ ಮತ್ತೆ ದೇಶದಾದ್ಯಂತ, ರಾಷ್ಟ್ರದಾದ್ಯಂತ ನಿಮ್ಮ ಹೆಸರು ಮಿಂಚಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಹೆಣ್ಮಕ್ಳು ಆಶೀರ್ವಾದ. ಓಕೆ, ಇದಾಗಿತ್ತು ಜಗ್ಗಪ್ಪ ಅವರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಕಲಾನ್ವಿತಾ ಜೈನ್, ಸ್ಟೇಟ್ ನ್ಯೂಸ್ .live ಬೆಂಗಳೂರು.